ಸರಳ ಪೊಲೀಸ್ ಸ್ಟಾಕ್ 2016 ಹೈ ಬ್ರೇಕ್ ಮಾಡಿದೆ. ಸ್ಟಾಕ್ ರಿಟೆಸ್ಟ್ ಮಾಡಿದೆ. 91 ಮೇನ್ ಝೋನ್ ಆಗುತ್ತೆ ನಮಗೆ. 91 ರುಪೀಸ್ದು ಮೇನ್ ಝೋನು. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಮಾಡಿ ಬ್ರೇಕ್ ಮಾಡಿದೆ. ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದರೆ ಸ್ಟಾಕು ಒಳ್ಳೆ ಕನ್ಸಾಲಿಡೇಷನ್ ಆಗಿದೆ. ರಿಟೆಸ್ಟ್ ಕೂಡ ಆಗಿದೆ. 2015 ಹೈ ಬ್ರೇಕ್ ಮಾಡಿ ರಿಟೆಸ್ಟ್ ಮಾಡಿ ಸ್ಟಾಕ್ ಅಪ್ ಮೂವ್ ಆಗ್ತಾ ಇದೆ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ. ಈ ರೆಸಿಸ್ಟೆನ್ಸ್ನ ಮೇಲೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮೇಲೆ ಬೈ ಮಾಡ್ಬೋದು. 102 ರುಪೀಸಿಂದ 110 ತನಕ ಬೈ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು 91 ಇರುತ್ತೆ. ಇಲ್ಲಾಂದರೆ ವೀಕ್ಲಿ ಟೈಮ್ ಫ್ರೇಮಲ್ಲಿ ವೀಕ್ಲಿ ಟೈಮ್ ಫ್ರೇಮಲ್ಲಿ 83 ರುಪೀಸ್ ಸ್ಟಾಪ್ ಲಾಸ್ ತೊಗೊಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಎಂಟ್ರಿ ಆದರೆ ಟಾರ್ಗೆಟ್ 123 ರುಪೀಸ್ ಇರುತ್ತೆ. 146 ರುಪೀಸ್ ಇರುತ್ತೆ ಸೆಕೆಂಡ್ ಟಾರ್ಗೆಟ್. ಥರ್ಡ್ ಟಾರ್ಗೆಟ್ ಬಂದುಬಿಟ್ಟು 200 ರುಪೀಸ್ ಇರುತ್ತೆ. ಸ್ಟಾಕಲ್ಲಿ ವಾಲ್ಯೂಮ್ ನೋಡ್ಬೋದು. ಅದರಲ್ಲೂ ರಿಟೆಸ್ಟ್ ಆದಮೇಲೆ ವಾಲ್ಯೂಮ್ ಹೆವಿಯಾಗಿ ಬಿಲ್ಡ್ ಆಗ್ತಾ ಇದೆ. ಬೇಸಿಂದನೇ ವಾಲ್ಯೂಮ್ ಬಿಲ್ಡ್ ಮಾಡ್ತಾ ಬರ್ತಾ ಇದೆ. $21 EMA ಅಥವಾ 15 EMAನ ನಾವು ಸ್ಟಾಪ್ ಲಾಸ್ ಆಗಿ ತೊಗೊಬೋದು ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಎಂಟ್ರಿ ಆದರೆ. ಈ 91 ರುಪೀಸ್ ಝೋನ್ ಕೆಳಗೆ ಬ್ಲೀಚ್ ಆಯಿತು ಅಂದರೆ ಸ್ಟಾಕಲ್ಲಿ ಪೊಟೆನ್ಷಿಯಲ್ ಇರಲ್ಲ. ಥರ್ಡ್ ಟಾರ್ಗೆಟ್ಗೆ 146 ರುಪೀಸ್ ಅಥವಾ 150 ರುಪೀಸ್ ಮೇಲೆ ಕನ್ಸಾಲಿಡೇಷನ್ ಆಗಿ ಮತ್ತೆ ಮೂವ್ ಕೊಟ್ಟರೆ ಲಾಸ್ಟ್ ಫೈನಲ್ ಟಾರ್ಗೆಟ್ 200 ರುಪೀಸ್ ಆಗಿರುತ್ತೆ. ಸ್ಟಾಕಿಗೆ ಕರೆಂಟ್ಲಿ 102 ರುಪೀಸಲ್ಲಿ ಟ್ರೇಡ್ ಆಗ್ತಾ ಇದೆ. ಮಲ್ಟಿಪಲ್ ರಿಟೆಸ್ಟ್ ಆಗಿದೆ. ಇಲ್ಲಿ EMA ಮೇಲೆ ಸ್ಟಾಕ್ ಈಗ ಹೋಲ್ಡ್ ಆಗಿದೆ. ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ಬೈ ಮಾಡ್ಬೋದು. ಇದು ಯಾರಿಗೂ ಬೈಸಲ್ಲಿ ಅಡ್ವೈಸ್ ಅಲ್ಲ, ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. $21 EMAನ ನಾವು ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡ್ಬೋದು. 17 ರುಪೀಸ್ ಸ್ಟಾಪ್ ಲಾಸ್ ಬರುತ್ತೆ. ನಾವು ಈ ಝೋನಲ್ಲಿ ಬೈ ಮಾಡ್ಬೋದು ಸ್ಟಾಕ್ನ. $110 ರುಪೀಸಿಂದ 91 ರುಪೀಸ್ ಮಧ್ಯೆ ಬೈ ಮಾಡ್ಬೋದು ಈ ಸ್ಟಾಕ್ನ. ಟಾರ್ಗೆಟ್ಸು 146 ತನಕ ಬೈ ಮಾಡ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.